ನಾನು ನನಗಿರ್ತಕ್ಕಂಥ ಮಾಹಿತಿ ನಾನು ಬರೀ ಸಂಡೂರು ತಾಲೂಕಿನಲ್ಲಿ ನಾನು ಜಾಸ್ತಿ ಅಲ್ಲೇ ಆಗಿದೆ. ಸೊ ಸಂಡೂರದು ನಮಗೆ ಅದೇ ರೀತಿಯಾಗಿ ಶಿಗ್ಗಾಂವ್ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, 3 ತಾಲೂಕುಗಳಲ್ಲಿ ಕಾಂಗ್ರೆಸ್ ಗೆಲ್ತಕ್ಕಂಥ ಸಾಧ್ಯತೆ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ನಂಬಿಕೆನೂ ಇದೆ. ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನ ನೋಡಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಈ ಚುನಾವಣೆ ಸಾಕಷ್ಟು ವೈಯಕ್ತಿಕ ಆರೋಪ ವಿಶೇಷವಾಗಿ ಅದು ಚನ್ನಪಟ್ಟಣದಲ್ಲಿ ಕೆಲವೊಂದು ಕಡೆ ಡ್ಯಾಮೇಜ್ ಆಗ್ತಿದೆ ಜಮೀರಮ್ಮ ಸ್ಟೇಟ್ಮೆಂಟ್. ಅದ್ರ ಬಗ್ಗೆ ನಮ್ಮ ಸಹಮತ ಇಲ್ಲ. ಬಟ್ ಅವ್ರ ವೈಯಕ್ತಿಕ ಅಭಿಪ್ರಾಯ ನೀವು ಅವ್ರನ್ನೇ ಕೇಳಬೇಕು. ಯಾರು ಹೇಳಿದ್ದು? ಅವ್ರನ್ನೇ ಕೇಳಬೇಕೀಗ. ಅದನ್ನ ಅವರು ಸರಿ ತಪ್ಪ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಆಸಿಫ್ ಪಠಾಣ್ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಚುನಾವಣಾ ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದಾರೆ. ರೌಡಿ ಶೀಟರ್ನ ಸ್ಟೇಟ್ಮೆಂಟ್ ಭಾಳ ವ್ಯತಿರಿಕ್ತವಾಗಿ ಹೋಮ್ ಮಿನಿಸ್ಟರ್ ಸೇಮ್ ಸ್ವತಃ ಒತ್ತಡ ಮಾಡಿ ಎಸ್ಪಿನ ಚೇಂಜ್ ಮಾಡ್ತಾ ಇದ್ದಾರೆ. ಏನದು? ಆಸಿಫ್ ಪಠಾಣ್ ಬಗ್ಗೆ ರೌಡಿ ಶೀಟರ್ ಗೊತ್ತಿಲ್ಲ, ನನ್ನ ಮಾಹಿತಿ ಅಲ್ಲ. ಈ ಮತ್ತೆ ರಾಜ್ಯದಲ್ಲಿ ಬರ್ತಾ ಇದೆ. ಅಧಿವೇಶನ ಆಗೋದಕ್ಕಿಂತ ಮುಂಚೆ ಸಿಎಂ ಆಗ್ತಾ ಇದ್ದಾರೆ ಅಂತ ಒಂದು ಯಾರು ಹೇಳ್ತಾರೆ ಸರ್? ಆಪರೇಷನ್ ಕಮಲದ ಬಗ್ಗೆ ಚರ್ಚೆ ಮಾಡಿ ನಡೀತಿದೆ. 50 ಕೋಟಿ ರೂಪಾಯಿ ಏನು ಹೇಳ್ತೀರಿ ಸರ್? ಆಪರೇಷನ್ ಕಮಲ ಇನ್ನೂ ಸಕ್ರಿಯ ಜೀವಂತ ಅದನ್ನ ಹೇಳಿ. ಇದೇ ಅಲ್ಲ, ಮೊನ್ನೆ ತಾನೇ ಮುಖ್ಯಮಂತ್ರಿ ಹೇಳಿದಾರಲ್ಲ, ಇದು ಸರ್ಕಾರ ಇಲ್ಲಿ ಮೇಲೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇಲ್ಲಿವರೆಗೆ ಇರ್ತದೆ. ಈ ಥರದ ಪ್ರಯತ್ನ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಅದೇನು ಹೊಸದಲ್ಲ. ಅದು ಎಷ್ಟು ಇನ್ನೂ ಎಕ್ಸಿಸ್ಟಿಂಗ್ ಅದ ಸರ್? ಇನ್ನೂ ಪ್ರಯತ್ನ ನಡೆದದ್ದಲ್ಲ. ಏನು ಅವ್ರ ಪ್ರಯತ್ನ ಫಲಪ್ರದ ಆಗುತ್ತೆ ಅಲ್ಲ, ಕಳೆದ 16 ತಿಂಗಳಿಂದ ಆಗಿಲ್ಲ, ಮುಂದೇನೂ ಆಗೋದಿಲ್ಲ. ಬಟ್ ಪ್ರಯತ್ನ ಅಂತೂ ಇದೆ. ಈ ಜನ ಆರಿಸಿದ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಎಂತ ರಾಜಕಾರಣ? ಏನು ಹೇಳ್ತೀರಿ? ಅದರಲ್ಲಿ ನಿಸೀಮ್ರಲ್ಲ ಅವರು. ಇಲ್ಲಿ ನಂಬರ್ಸ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಂಗಾಗಿ ಭಾಳ ಸ್ವಲ್ಪ ಕಷ್ಟ ಬೀಳ್ತದೆ. ನಂಬರ್ಸ್ ಕಮ್ಮಿ ಆದರೆ ಭಾಳ ಈಸಿಯಾಗಿ ಮಾಡಿಬಿಡ್ತಾರೆ. MP ನಾಗ ಮಾಡಿದ್ರು, ಗೋವಾನಾಗ ಮಾಡಿದ್ರು, ಮಹಾರಾಷ್ಟ್ರನಲ್ಲಿ ಮಾಡಿದ್ರು. ಎಲ್ಲ ಸರ್ಕಾರಗಳು ಈ ಥರ ಮಾಡಿದ್ದಾರೆ. ಹೊಸದಲ್ಲ. DCM ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡಲಿಕ್ಕೆ ಬಿಜೆಪಿ ಇದು ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದೀವಲ್ಲ. ಸೊ ಈ ಥರದ್ದು ಹೊಸ್ದಾಗೇನಲ್ಲ. ಸೊ ಕಳೆದ 16 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಿದ್ದಾರೆ. PDK ಬರಕಲಿಗೆ ನಾನು ಹೋಗಿ ರೆಪ್ರೆಸೆಂಟೇಷನ್ ತೊಗೊಂಡೆ. ಕಳೆದ 7-8 ಮಂತ್ಸ್ಲಿಂದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು 16 ಬಾರಿ ಸಂಧಾನ ಪ್ರಯತ್ನ ಮಾಡಿದ್ವಿ. ಏನಾಗುತ್ತೆ, ಯಾವಾಗ ಮಾಲೀಕರ ಜೊತೆಗೆ ಆಮೇಲೆ ಕಾರ್ಮಿಕರ ಜೊತೆ ಡಿಫ್ರೆನ್ಸ್ ಬಂದ ಸಂದರ್ಭದಲ್ಲಿ ಪ್ರಾವಿಷನ್ ಇದೆ ನಮ್ಮಲ್ಲಿ. ಆ್ಯಕ್ಟ್ ಬಿಟ್ಟು ನಾವು ಮೇಲೆ ಹೋಗೋಕ್ಕಾಗೋದಿಲ್ಲ. ಸೊ ಸಂಧಾನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಅವ್ರು 41 ಜನಕ್ಕೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಟ್ರು ಬೇರೆ ರಾಜ್ಯಕ್ಕೆ. ನಮ್ಮ ಕಾರ್ಮಿಕರ ಜೊತೆ ನಾವು ಸಂಧಾನ ಮಾಡಿ ಆ ಮಾಲೀಕರಿಗೆ ಕರೆಸಿ, ನಾನು ಕೂಡ ಸ್ವತಃ ಕಲ್ಗಟ್ಟಿಗೆ ಮನೇಲಿ ಕೂಡ ಕರೆಸಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ ಅದನ್ನ ವಾಪಸ್ ತೊಗೊಳ್ಳಿ ಟ್ರಾನ್ಸ್ಫರ್ ಅಂದರೆ ಅವ್ರು ತೊಗೊಳಕ್ಕೆ ರೆಡಿ ಇರಲಿಲ್ಲ. ಹಂಗಾಗಿ ಕನ್ಸಲೇಷನ್ ಹೋಗುತ್ತೆ. ಅದಾದಮೇಲೆ ವಿಫಲ ಆದಮೇಲೆ ಲೇಬರ್ ಕೋರ್ಟಿಗೆ ಹೋಗುತ್ತೆ. ಈಗ ಮ್ಯಾಟರ್ ಲೇಬರ್ ಕೋರ್ಟ್ನಲ್ಲಿದೆ. ಅಲ್ಲಿ ಗುಜರಾತ್ಗೆ ಟ್ರಾನ್ಸ್ಫರ್ ಮಾಡಿದಾರೆ. ಗುಜರಾತಲ್ಲಿ ಇವ್ರ ಕಂಪನಿ ಇಲ್ಲ ಅಂತ ಅದನ್ನ ಹೇಳಿದ್ದಾರೆ. ಬಟ್ ದಟ್ ಹ್ಯಾಸ್ ನಾವು ಇಟ್ ಮ್ಯಾಟರ್ ಹ್ಯಾಸ್ ಗಾನ್ ಟು ಕೋರ್ಟ್ ಈಗ. ಸೊ ಕೋರ್ಟ್ನಲ್ಲಿ ಎಜುಕೇಟ್ ಆಗಬೇಕು. ಸೊ ವಿ ಆರ್ ವೇಟಿಂಗ್. ಕೋರ್ಟ್ನಾಗ ಏನು ಬರುತ್ತೆ ನೋಡ್ಬೇಕು, ತೀರ್ಪು ನೋಡ್ಬೇಕು. ಸರ್, ಈಗ CM ನನ್ನ ಮುಟ್ಟಿದ ಜನ ಸುಮ್ಮನೆ ಅನ್ನೋ ಸ್ಟೇಟ್ಮೆಂಟ್ಗೆ ಬಿಜೆಪಿ ಸಾಕಷ್ಟು ಟೀಕೆ ಮಾಡ್ತಾ ಇದ್ದಾರೆ. ಈ ರೀತಿ CM ಹೆಂಗೆ ಮುಟ್ಟಕ್ಕಾಗ್ತದೆ? ಹೌದು ಮುಟ್ಟಕ್ಕಾಗ್ತದೆ. ಸ್ವತಃ ಸೋಮಣ್ಣ ಆಗಲಿ ಸಾಕಷ್ಟು ಬಿಜೆಪಿ ನಾಯಕರು ಅವ್ರಿಗೆ ಟೀಕೆ ಮಾಡ್ತಾರೆ. ಏನು ಟೀಕೆ ಮಾಡ್ತಾರೆ? CM ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮುಟ್ಟಿದ ಜನ ಸುಮ್ಮನೆ ಇರಲ್ಲ ಅಂತ ಸ್ಟೇಟ್ಮೆಂಟ್. ಅಲ್ಲ, ಅಂದರೆ ಜನ ಅವ್ರ ಪರ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ಟೀಕೆ ಮಾಡೋಕೆ ಅವ್ರಿಗೆ ಇದೆ. ಡೆಮೋಕ್ರಸಿ ಸೆಟಪ್ನ ಟೀಕೆ ಮಾಡ್ಬೋದು, ಮಾಡಲಿ. ಅದಕ್ಕೇನು ಸಂಬಂಧ ಇಲ್ಲ. ನಮಗೆ ಹೇಳೋಕ್ಕೂ ಅಧಿಕಾರ ಇದೆ, ಹೇಳಿದ್ದೀವಿ ನಾವು. CM ಹೇಳೋಕೆ ಅಧಿಕಾರ ಇದೆ, ಹೇಳಿದ್ದಾರೆ. ಮಾಡಿದ್ವಿ, 3-4 ಸಲ ಮೀಟಿಂಗ್ ಮಾಡಿದ್ವಿ. ಕೆಲವು ಪಾಯಿಂಟ್ ಇದ್ದಾವೆ, ಫಿನಿಶ್ ಪಾಯಿಂಟ್ ಇದೆ. ಅದನ್ನ ಅಡ್ರೆಸ್ ಮಾಡ್ತೀವಿ. ಕಳೆದ ಲಾಸ್ಟ್ 2 ವೀಕ್ಸ್ ನನಗೆ ಬರೋಕ್ಕಾಗಲಿಲ್ಲ. ಎಲೆಕ್ಷನ್ ಗಲಾಟೆಯಲ್ಲಿ ನಾನು ಅಲ್ಲಿ ಆಗಿದ್ದೆ, ಬರೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ಅದನ್ನ ಮೀಟಿಂಗ್ ಕರೆದು ಸೆಟ್ ಮಾಡ್ತೀವಿ. ಬಟ್ BJP ಕೇಳಿ 100 ಸ್ಮಾರ್ಟ್ ಸಿಟಿ ಬಗ್ಗೆ ಮಾತನಾಡಿದ್ರೆ ಎಲ್ಲಿದೆ ಅದನ್ನು ಕೇಳಿ ಅಲ್ಲ. 100 ಹೊಸ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು. ಈಗಿರೋ ಸಿಟಿಗಳಿಗೆ 100 ಕೋಟಿ ಕೊಟ್ಟಿದ್ದಾರೆ. ಸೊ ಅದನ್ನು ಕೇಳಬೇಕಲ್ಲ BJP ಅವ್ರಿಗೆ. ಎಲ್ಲ ಇಡೀ ಭಾರತ ದೇಶದಲ್ಲಿ ಗುಜರಾತ್ ಮಾಡಲು ಅಂತ ಹೇಳ್ತಿದ್ರು ಅಲ್ವಾ? ಅಲ್ಲ, ಅವ್ರ ಕಾಲದಲ್ಲಿ ಆಗಿದ್ದು ಸರ್. ಈಗ ಉದಾಹರಣೆಗೆ ಇಂದಿರಾ ಗ್ಲಾಸ್ ಹೌಸ್ ಹೋದ್ರೆ ಹಾಕಿದ ಪೇವರ್ಸ್ ಇನ್ನೂ 6 ತಿಂಗಳಾಗಿಲ್ಲ. ಪೇವರ್ಸ್ ಎಲ್ಲ ಕಿತ್ ಮೇಲೆ ಬರ್ತಾ ಇದೆ, ಬೀಳ್ತಾ ಇದೆ. ಈಗ ಅದನ್ನೇ ಹೇಳ್ತಿರೋದಲ್ಲ. ಅಲ್ಲ, ಏರ್ಪೋರ್ಟ್ಗಳು ಬೀಳ್ತಾ ಇದಾವೆ. ಆಗಿರ್ತಕ್ಕಂಥ ರೋಡ್ಗಳು ಕಿತ್ಕೊಂಡು ಹೋಗಿದ್ದಾವೆ ಮಳೆಗೆ. ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂನು ಮಹಾರಾಷ್ಟ್ರನ ಬಿದ್ದೋಗಿದೆ. ಅಲ್ಲೋಗಿ ನರೇಂದ್ರ ಮೋದಿ ಸಾಹೇಬರು ಕೈ ಮುಗಿದು ನನಗೆ ಕ್ಷಮೆ ಇರಲಿ ಅಂತ ಕೇಳಿದ್ರು. ಇದೇ ಕಳೆದ 10 ವರ್ಷ 70 ವರ್ಷದಿಂದ ನಾವು ಬುನಾದಿ ಹಾಕಿದ್ದಾವಲ್ಲ, ಇನ್ನು ಬುನಾದಿನೂ ಅಲ್ಲಾಡಿಲ್ಲ. ಈ 11 ವರ್ಷದಾಗ ಏನು ಬಿಲ್ಡಿಂಗ್ಗಳು ಕಟ್ಟಿದಾರಲ್ಲ, ಇವೆಲ್ಲ ಕುಸಿದು ಬಿದ್ದಿದ್ದಾವೆ.
ಇದ್ರ ಈಗಲೇ ಸ್ಮಾರ್ಟ್ ಸಿಟಿ ಹುಬ್ಳಿ ಧಾರವಾಡದ ಏನಾದ್ರು ಎನ್ಕ್ವೈರಿಗೆ ಏನಾದ್ರು ಇದು ಮಾಡ್ತಾರೆ ಸರ್? ಅಲ್ಲ ಲೆಟ್ ಅಸ್ ಸಿ, ನಾನು ಸುಮ್ಮನೆ ಐ ಡೋಂಟ್ ವಾಂಟ್ ಟು ಜಂಪ್ ದ ಗನ್ಸ್. ಲೇಬರ್ ಕಾಮಗಾರಿ ಪೊಲೀಸರು ಡೆತ್ ಆದ್ಮೇಲೆ 2 ತಿಂಗಳು ಚಲೋ ಆಗಿದೆ, ಚಾಲು ಮಾಡಿ. ರಿಲೀಸ್ ಆಗಿರೋ ಸರ್, ಈಗ ಕೋವಿಡ್ ಅಂತ ಆಧಾರಗಳನ್ನ ಸಂಖ್ಯೆ ಮಾಡಿ ಅಲ್ಲ. ತೆಗೆಸ್ಕೊತಾ ಇದ್ದಾರೆ ಬಿಜೆಪಿ. ಯಾಕೆ ರಿವೆಂಜ್ ಯಾಕೆ? ನೀವು ಯಾಕಂದ್ರೆ ನಮ್ಮ ಎಲ್ಲ ಹಗರಣ ಅಲ್ಲ, ಹಗರಣ ಆಗಿರೋದು ನಿಜ ಇದೆ ಅಲ್ಲ. ಇವ್ರು ಯಾರು ಯತ್ನಾಳ್ ಸಾಹೇಬ್ರು ಹೇಳಿಲ್ಲ ಆಗಿದೆ ಅಂತ ಹೇಳಿ ಹೇಳಿದ್ರಲ್ಲ, ಯತ್ನಾಳ್ ಸಾಹೇಬ್ರು ಹೇಳಿದ್ರಲ್ಲ. ಮತ್ತು ಅವ್ರ ಪಕ್ಷದ ಶಾಸಕರೇ ಹೇಳಿದ್ರಕ್ಕಂತ ಮುಖಂಡರುಗಳು ಹೇಳಿದ್ಮೇಲೆ ಮತ್ತು ಅದ್ರ ತಪ್ಪೇನಿದೆ? ಆಮೇಲೆ ಜಸ್ಟಿಸ್ ಕುನ್ನೋರ್ ರಿಪೋರ್ಟ್ನ ಅವ್ರು ಚಾಲೆಂಜ್ ಮಾಡಲಿಲ್ಲ, ಯಾರು ಬೇಡ ಅಂತ ಹೇಳಿದ್ದಾರೆ? ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಅಲ್ಲ. ಅಂದ್ರೆ ಏನು ಅವ್ರ ಮೇಲೆ ಏನು ಯಾವುದು ಕಮಿಟಿ ಕುಂದರ್ಸ್ಬಾರ್ದು, ಕಮಿಟಿ ಅವ್ರು ವಿಚಾರಣೆ ಮಾಡಬಾರ್ದ ಏನು ಮಾಡಿದಾರೆ ಅಂತೇಳಿ? ಹಾಂ, ಅಲ್ಲ, ನಿವೃತ್ತ ಜಸ್ಟಿಸ್ ಅವರು ಏಜೆಂಟ್ ಅಂತೇಳಿ ಅದೇ ಈ ಥರ ಮಾತನಾಡ್ತಾರೆ ಅಂತಂದ್ರೆ ಮತ್ತೇನು ಡೆಮೋಕ್ರೆಟಿಕ್ ವ್ಯಾಲ್ಯೂನಾಗ ಏನು ಬಂತು? ಪ್ರಹ್ಲಾದ್ ಜೋಶಿ ಸಾಹೇಬ್ರು ಈ ಥರ ಮಾತನಾಡಿರ್ತಕ್ಕಂಥ ಸರಿಯಲ್ಲ. ಅವರಿಗೂ ಜುಡಿಷಿಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ಬೇಕು, ಅದೇ ಯಾವುದೇ ಕಮಿಟಿಗಾಗಲಿ ಯಾವುದೇ ಕಮಿಷನ್ಗೆ ರೆಸ್ಪೆಕ್ಟ್ ಕೊಡ್ತಕ್ಕಂಥದ್ದು. ಈ ರೀತಿ ಮಾತಾಡ್ತಕ್ಕಂಥ ಎಷ್ಟು ಸರಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಧಾರವಾಡ ಜಿಲ್ಲೆ ಜನರು, ಪ್ರಜ್ಞಾವಂತ ಮತದಾರರು, ಕರ್ನಾಟಕ ಜನ ಯೋಚನೆ ಮಾಡಬೇಕು. ಈ ರೀತಿ ಮಾತುಗಳಿಗೆ ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ತಾವು ಆಲೋಚನೆ ಮಾಡಬೇಕು. ಇವತ್ತು ನಮ್ಮ ಸರ್ಕಾರದ ಸಚಿವರಾಗಿರ್ತಕ್ಕಂಥ, ನಮ್ಮ ಟ್ರಾನ್ಸ್ಪೋರ್ಟ್ ಸಚಿವರಾಗಿರ್ತಕ್ಕಂಥ, ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಭಾಗಕ್ಕೆ 120 ಬಸ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಆ ಕಾರ್ಯಕ್ರಮ ಇದೇ ರೀತಿ ಭಾಳಷ್ಟು ಬಸ್ಗಳು ಬರ್ತಾ ಇದೆ. ಸುಮಾರು 700ಕ್ಕೂ 800 ಬಸ್ ಕೊಡ್ತಕ್ಕಂಥ ಟಾರ್ಗೆಟ್ ಇದೆ. ಆಲ್ರೆಡಿ ಭಾಳಷ್ಟು ಬಸ್ಸಸ್ಗಳು ಬಂದಿದ್ದಾವೆ. ಇದು ಒಂದೇ ಸೆಟ್ ಆಗಿ 120 ಬಸ್ ಬರೋದ್ರಿಂದ ಇವತ್ತೊಂದು ಕಾರ್ಯಕ್ರಮ ಮುಖಾಂತರ ಜನಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ.